ಎಸ್, ಜೊತೆಗೆ ಕಾಮಿಡಿ ಕಿಲಾಡಿಗಳಲ್ಲಿ ರಾಕೇಶ್ ಜೊತೆ ನಟಿಸಿದಂತಹ ಸಹ ಕಲಾವಿದರ ಜೊತೆ ಮಾತನಾಡಿಸಿದ್ದಾರೆ ನಮ್ಮ ಪ್ರತಿನಿಧಿ ಮಾಲ್ತೇಶ್ ಜಗ್ಗಿನ್. ಏನು ಹೇಳಿದ್ದಾರೆ ಆ ಕಲಾವಿದರೆಲ್ಲರೂ ಕೇಳೋಣ ಬನ್ನಿ. ದಿವ್ಯಾ ಅವರು ನಮ್ಮ ಜೊತೆ ಇದ್ದಾರೆ. ಮ್ಯಾಮ್, ಅಂದರೆ ತಮ್ಮನಂತಿದ್ದಂಥವ್ರು ರಾಕೇಶ್ ಏನಿಲ್ಲ ಅಂದರೆ ಯೋಚನೆ ಮಾಡೋಕ್ಕೂ ಕಷ್ಟ. ನನಗಂತಲ್ಲ ಸರ್, ಎಲ್ಲರಿಗೂ ಒಂದು ತಮ್ಮನೇ, ಎಲ್ಲರಿಗೂ ಒಂದು ಫ್ರೆಂಡೇ. ಜಸ್ಟ್ ಅವನು ನನಗೆ ಮಾತ್ರ ಕ್ಲೋಸು ಅಥವಾ ಜಿ ಅವ್ರಿಗೆ ಕ್ಲೋಸು ಅನ್ನಂದ್ರೆ ತಪ್ಪಾಗುತ್ತೆ, ಸುಳ್ಳಾಗುತ್ತೆ. ಎಷ್ಟು ಜನ ಇರ್ತಿದ್ವಲ್ಲ ಅಷ್ಟು ಜನಗಳ ಜೊತೆ ಚೆನ್ನಾಗಿರುವಂಥ ವ್ಯಕ್ತಿ. ಯಾಕೆ ಇವತ್ತು ಈ ಥರ ನ್ಯೂಸ್ ಕೇಳಿದ ತಕ್ಷಣ ಎದ್ದು ಬಿದ್ದು ಎಲ್ಲರೂ ಓಡ್ತಾ ಇದ್ದಾರೆ ಅಂದರೆ ಇದೇ ರೀಸನ್ನು. ಯಾಕಂದರೆ ಎಲ್ಲರ ಹತ್ರ ಹಾಗೆ ಇರೋನು. ಆಮೇಲೆ ತುಂಬ ಸ್ನೇಹಜೀವಿ ಅವನು. ಜಗಳ ಆಡೋದು, ಸಿಟ್ಟು ಮಾಡ್ಕೊಳ್ಳೋದು, ಹೊಟ್ಟೆ ಕಿಚ್ಚು ಅದೆಲ್ಲ ಕಂಡೇ ಇಲ್ಲ. ಆ್ಯಕ್ಚುಲಿ ಪರಿಚಯ ಆದಾಗ್ಲಿಂದನೂ ಅಷ್ಟೇ, ಸೆಟ್ಟಲ್ಲೂ ಹಾಗೆ ಇರ್ತಿದ್ದ, ಆಫ್ ಸೆಟ್ ರಿಹರ್ಸಲ್ಸು ಪ್ರಾಕ್ಟೀಸ್ ಟೈಮಲ್ಲೂ ಹಾಗೆ ಇರ್ತಿದ್ದ. ಎಲ್ರಿಗೂ ಒಂಥರ ಫೇವ್ರೇಟ್ ಸರ್ ಅವನು. ಈ ಮಧ್ಯರಾತ್ರಿ ಅವನಿಲ್ಲ ಅನ್ನೋಂಥ ಸುದ್ದಿ ನಿಮಗೆ ತಿಳಿದಿದ್ದು ಹೆಂಗೆ? ಈಗ ನೀವು ಇಬ್ರು, ಗೋವಿಂದ ಗೌಡರು ನೀವು ಇಬ್ರು ಕೂಡ ಆಪ್ತರು, ಹೆಂಗಿತ್ತು ಅಂತ? ಇಲ್ಲ, ನಾವು ಆ್ಯಕ್ಚುಲಿ ಮಗು ಇರೋ ಕಾರಣ ಫೋನ್ನ ಸ್ವಲ್ಪ ಸೈಲೆಂಟ್ಗೆ ಇಡ್ತೀವಿ, ಇಲ್ಲ ವೈಬ್ರೇಟಿಗೆ ಇಡ್ತೀವಿ, ಮಗು ಇರುತ್ತೆ ಅಂತ ಹೇಳಿ. ಹಾಗಾಗಿ ನಾನು ಸೈಲೆಂಟ್ಗೆ ಇಟ್ಟಿದ್ದೆ. ನನಗೂ ಒಂದು ಸ್ವಲ್ಪ ಜನ ಮಾಡಿದ್ದಾರೆ ಪಾಪ, ವಿಷಯ ಗೊತ್ತಾದಂಗೆ ಮಾಡಿದ್ದಾರೆ, ನಮಗೆ ಗೊತ್ತಾಗಿಲ್ಲ. ಬಟ್ ಬೆಳಗಿನ ಜಾವ ಒಂದು 4:15 ಅನ್ನುವಾಗೆಲ್ಲ ವೈಬ್ರೇಟು ತುಂಬ ಆಗ್ತಾಯಿತ್ತು. ಜಿ ಅವರು ಹೇಳಿದ್ರು, ಫೋನು ಬ್ಯಾಕ್ ಟು ಬ್ಯಾಕ್ ಫೋನ್ ಬರ್ತಾ ಇದೆ ಅಮ್ಮ, ನೋಡ್ತೀನಿ. ಬಿಕಾಸ್ ಈಗ ಅವರು ಸ್ವಲ್ಪ ಶೂಟಲ್ಲಿ ಬ್ಯುಸಿ ಇರೋದ್ರಿಂದ, ಏನೋ ಶೂಟಿಂಗ್ ಅವ್ರು ಯಾರೋ ಮಾಡಿರ್ತಾರೆ ಅನ್ನೋಕ್ಕೆ ನೋಡ್ತೀನಿ ಅಂತ ನೋಡುವಾಗ ಕಾಮಿಡಿ ಕಿಲಾಡಿ ಸದಾನಂದ ಅವ್ರ ಫೋನ್ ಆಗಿತ್ತದು. ಸದಾನಂದ ಹೇಳಿದ್ರು, ಈ ಥರ ಹಿಂಗೆ ರಾಖಿ ಇಲ್ಲ ಅಂತ ಹೆಂಗೆ ಅಂತ. ಒಂದು ನಿಮಿಷಕ್ಕೆ ಜಿ ಅವ್ರು ಜೋರಾಗೆ ಹೇಳಿದ್ರು ನನಗೆ, ನಮ್ಮ ರಾಕೇಶ್ ಇಲ್ಲ ಅಂತೆ ಅಮ್ಮ, ಸದಾ ಹೇಳ್ತಾ ಇದ್ದಾರೆ ಅಂದರು. ಒಂದು ನಿಮಿಷಕ್ಕೆ ಅಂದರೆ ಏನೋ ಪ್ರ್ಯಾಂಕ್ ಏನಾರು ಮಾಡಿದ್ರ ಇವ್ರು ಸುಮ್ಮನೆ ತರಲೆ ಮಾಡ್ತಾವಪ್ಪ. ಯಾಕಂದರೆ ಆ ಥರ ಇದ್ವಿ ಸರ್ ನಾವೆಲ್ಲ, ತರಲೆ ಮಾಡ್ಕೊಂಡು ಒಂದು ಸ್ಕೂಲ್ ಮಕ್ಕಳು ಥರ ಅದೇ ಬಾಂಡಿಂಗ್ ನಮ್ಮದು. ಹಾಗೆ ನೋಡಿದ್ರೆ ಒಳ್ಳೆ ಕಲಾವಿದ ಸರ್ ಅವನು. ಆ್ಯಂಡ್ ಅದೇ ನಾನು ಹೇಳೋದು, ಒಳ್ಳೆ ಕಲಾವಿದ ಅನ್ನೋದಕ್ಕಿಂತ ಒಳ್ಳೆ ವ್ಯಕ್ತಿ ಅವನು. ತುಂಬ ಎಲ್ಲರ ಜೊತೆ ನಗ್ನಾಗ್ತಾ ಕ್ಲೋಸ್ ಆಗಿ, ಒಬ್ಬರ ಜೊತೆ ಗಲಾಟೆ ಮಾಡಿದ್ದು ನೋಡಿಲ್ಲ, ಒಬ್ಬರ ಜೊತೆ ಕೋಪ ಮಾಡ್ಕೊಂಡಿದ್ದು ನೋಡಿಲ್ಲ. ಆ್ಯಂಡ್ ನನಗೆ ಲೈಕ್ ಅವ್ನು ಯಾಕೆ ಇಷ್ಟು ಎಮೋಷ್ನಲ್ ಆಗ್ತಾ ಇದ್ದೀನಿ, ಬಿಕಾಸ್ ಆಫ್ ಅ ರೀಸನ್ ಏನು ಅಂದರೆ, ಈಗ ನನ್ನ ಮಗು ಪ್ರೆಗ್ನೆನ್ಸಿ ಟೈಮಲ್ಲಿ ನನ್ನ ಜೊತೆ ಫೋನ್ ಕಾಂಟ್ಯಾಕ್ಟಲ್ಲಿ ಇರ್ತಿದ್ದ. ಚೆನ್ನಾಗಿ ತಿನ್ಬೇಕು ಆಯ್ತಾ, ದಷ್ಟಪುಷ್ಟವಾಗಿರ್ಬೇಕಾಯ್ತಾ, ಜೂನಿಯರ್ ಜಿ ಬೇಕು ಆಯ್ತಾ, ಹಾಗೆ ಹೀಗೆ ಅಂತೆಲ್ಲ ಹೇಳ್ತಿದ್ದವನು. ಆ್ಯಂಡ್ ಮಗು ಆದಮೇಲೆ ನನ್ನ ಮಗು ಜೊತೆಗೆ ಬಂದಿದ್ದ, ನೋಡೋಕೆ ಬಂದಿದ್ದ, ಮಗು ಅವಳೊಟ್ಟಿಗೆ ವಿಡಿಯೋ ನೋಡಿದ್ರೆ ಬೇಜಾರಾಗ್ತದೆ. ಈಗ ಏನೋ ಅವ್ನದ್ದು ಏನಂದ್ರೆ ತಂಗಿದ ಒಂದು ಮದುವೆ ಆಗಲಿ ಅನ್ನೋದು ಇತ್ತು. 1-2-3 ಸತಿ ನಮ್ಮ ಹತ್ರ ಮಾತಾಡುವಾಗ ಹೇಳಿದ್ದ, ಮದುವೆ ಆಗುವಾಗ ಮಾತಾಡುವಾಗ ಹೇಳಿದ್ದ. ಅವನು ಎಲ್ರಿಗೂ ಇಷ್ಟ ಆಗೋ ಪರ್ಸನ್ನು. ನೀವು ಸುಮ್ಮನೆ ನೋಡಿ ಒಮ್ಮೆ, ನಮ್ಮ ಕಾಮಿಡಿ ಕಿಲಾಡಿ ಅಂತಲ್ಲ, ಯಾರೇ ಇರ್ಬೋದು, ಎಲ್ಲರೂ ಸ್ಟೇಟಸಲ್ಲಿ ಒಂದು ಫೋಟೋ ಇದೆ, ಮಿಸ್ಸಿಂಗ್ ಹಿಮ್. ಆ್ಯಕ್ಚುಲಿ ಬೇಜಾರಾಗ್ತಾ ಇದೆ. ಕ್ಯಾಮ್ರಾ ಪರ್ಸನ್ ಮಹಾಂತೇಶ್ ಜೊತೆ ಮಾಲ್ತೇಶ್ ಜಗ್ಗಿನ್, TV9 ಬೆಂಗಳೂರು.